ಹಿಂದೇನು ಇದು ನ್ಯೂಸ್ ಫಸ್ಟ್ ಅವರು ತುಂಬಾ ಚೆನ್ನಾಗಿ ಇದನ್ನ ಯಾವ ರೀತಿ ಅಲ್ಲಿನ ನಿವಾಸಿಗಳು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಿಂದೇನು ಕೂಡ ನ್ಯೂಸ್ ಫಸ್ಟ್ ಅವರು ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು. ಅಲ್ಲಿ ನಾನು ಕೂಡ ನಿವಾಸಿಗಳೊಟ್ಟಿಗೆ ಸಭೆ ಮಾಡಿದ್ದೆ. ಆ ಸಭೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರು ಮತ್ತೆ ಅನಿಮಲ್ ಹಸ್ಬೆಂಡ್ರಿ BBMP ಅವರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಏನು ಬೀದಿ ನಾಯಿಗಳಿದಾವೆ ಅದು ಬೀದಿಯಲ್ಲಿರುವಂತ ನಾಯಿಗಳನ್ನ ಕಾಯ್ದೆ ಪ್ರಕಾರ ಅದಕ್ಕೆ ಆಪರೇಷನ್ ಮಾಡಿಸಿ ಅಥವಾ ಅದಕ್ಕೆ ಆರೋಗ್ಯ ಸರಿ ಮಾಡಿ ಅಲ್ಲೇ ಬಿಡಬೇಕು ಅಂತಿದೆ ಕಾನೂನು. ಅದು ಕಾನೂನಿರೋದು ಹಾಗೆ. ಆದ್ರೆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗೆ ಕರ್ಕೊಂಡ್ಬಂದು ಅವರು ಯಾರೋ ಒಂದಾಕೆ ಅಲ್ಲಿ ಅಪಾರ್ಟ್ಮೆಂಟ್ ತೆಗೆದುಕೊಂಡ್ರಂತ 10ನೇ ಫ್ಲೋರ್ಗೆ ನಾಯಿಗಳನ್ನೆಲ್ಲ ಸುಮಾರು 10-15 ನಾಯಿಗಳನ್ನ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು, ಅಲ್ಲೇ ಊಟ ಹಾಕುವಂಥದ್ದು, ಮತ್ತೆ ಆ ನಾಯಿಗಳೆಲ್ಲ ಬಂದು ಲಿಫ್ಟ್ಗಳಲ್ಲಿ ಓಡಾಡೋಂಥ ಮಕ್ಕಳ ಮೇಲೆ ಕಚ್ಚಿರುವಂಥದ್ದು, ವಯಸ್ಸಾದವ್ರ ಮೇಲೆ ಕಚ್ಚಿರುವಂಥದ್ದು, ಮತ್ತೆ ಪಾರ್ಕಿಂಗ್ ಅಲ್ಲಿ ಕೂಡ ನಾಯಿಗಳು ಮಲಗಿರುವಂಥದ್ದು, ಕಾರುಗಳು ಮೂವ್ ಮಾಡೋಕ್ಕಾಗದೆ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ. ನಾನು ಕೂಡ ಒಂದು ಸಭೆ ಮಾಡಿ ಅದ್ರ ಮೇಲೆ ಕ್ರಮ ತೆಗೆದುಕೋಬೇಕು. ಯಾರು ಈ ರೀತಿ ಇಲ್ಲಿ ಸ್ಟೇ ಆಗಿ ಬೀದಿ ನಾಯಿಗಳನ್ನು ಒಳಗಡೆ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ, ನ್ಯೂಸೆನ್ಸ್ ಕೇಸ್ ಬುಕ್ ಮಾಡಿ, ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಅವರು ಆ ರೀತಿ ಕಾಂಪೌಂಡ್ ಒಳಗಡೆ ನಾಯಿಗಳನ್ನ ಬಿಡಬಾರ್ದು, ಅದನ್ನ ಸಂರಕ್ಷಣೆ ಮಾಡಿ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಆಕ್ಷನ್ ಆಗಿಲ್ಲ. ಅದರಿಂದ ನಾನು ಪೊಲೀಸ್ ಕಮಿಷನರ್ ಅವ್ರಿಗೆ, BBMP ಕಮಿಷನರ್ ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಇದರ ಬಗ್ಗೆ ಸಂಕ್ಷಿಪ್ತವಾದ ಫೋಟೋಸು ವಿಡಿಯೋಸು ಎಲ್ಲವನ್ನೂ ಕೂಡ ಕಳಿಸಿದ್ದೆ. ಲೋಕಲ್ ಇನ್ಸ್ಪೆಕ್ಟರ್ ಆಕ್ಷನ್ ಮಾಡದೇ ಇರುವಂತದ್ದು, ಮತ್ತೆ BBMP ತಕ್ಷಣ ಇದನ್ನ ಕ್ರಮ ತೆಗೆದುಕೊಂಡು ಮಾಡಿ ಅಂತ. ಆದರೆ ಮಾಡಿರಲಿಲ್ಲ. ಅದರಿಂದ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಇದು ಯಾವ ರೀತಿ ನಾವು ನಮ್ಮ ಮನೆಯಲ್ಲಿ ನಾವು ನಾಯಿ ಸಾಕಿದ್ದೀವಿ, ಹಸುಗಳನ್ನು ಸಾಕಿದ್ದೀವಿ. ಆದರೆ ಅದನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ತೀವೋ ಅದನ್ನ ಯಾರಿಗೂ ತೊಂದರೆ ಆಗದ ರೀತಿ ಮಾಡ್ತೀವಿ. ಆದರೆ ಇವರು ಇಂಟೆನ್ಷನ್ ಆಗಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಒಳಗಡೆ ಬೀದಿ ನಾಯಿಗಳನ್ನ ಕರ್ಕೊಂಡ್ಬಂದು ಓಡಾಡಿಸಿದ್ರೆ ಎಷ್ಟು ಸಮಸ್ಯೆ ಆಗ್ತದೆ. ಆ ಸಮಸ್ಯೆಗೆ ತಕ್ಷಣ ಪರಿಹಾರ ಮಾಡಿ ಅಂತ ನಾನು ಒತ್ತಾಯ ಮಾಡಿದ್ದೀನಿ. ಆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಕಾದು ನೋಡ್ತೀನಿ. ಅದೇನಾಗಿದೆ ಪಾಪ ಅವರು ನಾಯಿ ಕಚ್ಕೊಂಡವ್ರು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ರೆ ಈ ನಾಯಿನ ತಂದ್ಬಿಟ್ರು ಅಂತ ಆಕೆ ಅವರ ಯಾರು ಇನ್ನೊಂದು ಲೇಡಿ ಕಂಪ್ಲೇಂಟ್ ಕೊಟ್ರು ಅವ್ರ ಯಜಮಾನರ ಮೇಲೆ ರೇಪ್ ಕೇಸ್ ಕೊಡ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಇದನ್ನ ತಗೊಂಡೋಗೋದಕ್ಕೆ ಸಿದ್ಧ ಇದ್ದಾರೆ ಅನ್ನೋದು ಅರ್ಥ ಆಗ್ತದೆ. ಆದ್ರಿಂದ ಈ ರೀತಿ ಪ್ರಕರಣಗಳನ್ನ ತಿರ್ಚುವಂಥದ್ದು ಆಗಬಾರ್ದು. ಅವ್ರ ಮೇಲೆ ಮೊದಲನೇ ಕಂಪ್ಲೇಂಟ್ ಕೊಟ್ಟಾಗ್ಲೇ ನ್ಯೂಸೆನ್ಸ್ ಇದನ್ನ ಮಾಡಿ ಪೊಲೀಸ್ ಆಕ್ಟ್ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಅವರು ಇದು ಬೇರೆ ರೀತಿ ಬ್ಯಾಲೆನ್ಸ್ ಮಾಡಕ್ ಹೋಗಿ ಇಷ್ಟು ಸಮಸ್ಯೆ ಆಗಿ ಕೂತಿದೆ. ಸುಮಾರು ಒಂದು 500 ಮನೆಗಳಿದಾವೆ. ಆ 500 ಮನೆಗಳಲ್ಲೂ ಕೂಡ ಈ ಸಮಸ್ಯೆ ಆಗಿದೆ. ಇಡೀ ಅಸೋಸಿಯೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿರಲಿಲ್ಲ. ಆದ್ರಿಂದ ಈ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಇದು ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಬೆಂಗಳೂರಲ್ಲೂ ಕೂಡ ಎಲ್ಲ ಕಡೆ ಇದೆ. ಆ ಬೀದಿ ನಾಯಿಗಳನ್ನ ಸಂರಕ್ಷಣೆ ಮಾಡಿ BBMP ಎಲ್ಲಾದ್ರೂ ಒಂದು ಅದಕ್ಕೆ ಜಾಗವನ್ನ ಗೂಡನ್ನ ಮಾಡೋಂಥ ಕೆಲಸ ಮಾಡಬೇಕು. ಅದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಒಳಗಡೆ ಮತ್ತೆ ಇನ್ಯಾವುದೋ ಬಿಲ್ಡಿಂಗ್ಸ್ ಒಳಗಡೆ ಆ ರೀತಿ ಇಲ್ಲೀಗಲ್ ಆಗಿ ತಂದು ಬಿಡೋಂಥವ್ರ ಮೇಲೆ ಕ್ರಮ ಆಗಬೇಕು. ಅದೇ ಆಗ್ಲೇಬೇಕು. ಇದು BBMP ಮತ್ತೆ ಪೊಲೀಸ್ ಆಕ್ಷನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಅವರು ಆ ರೀತಿ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡ್ತಾರೆ. ಅದರಿಂದ ಒತ್ತಾಯ ಮಾಡಿದ್ವಿ, ಮಾಡಲೇಬೇಕು. ಇಲ್ಲೂ ಕೂಡ ಉತ್ತರ ಕೊಟ್ಟಿದೆ, ಸರ್ಕಾರ ಕ್ರಮ ತೆಗೆದುಕೊಳ್ತೀವಿ ಅಂತ. ಅದು ಮಾಡಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಮಾಡಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.